ಸರ್ ನಮಸ್ಕಾರ. ಭಾಳ ಚೆನ್ನಾಗಿ ನಡೀತು. ಭಾಳ ಅಭೂತಪೂರ್ವವಾಗಿ ನಮ್ಮ ಎಲ್ಲ ಷೇರುದಾರರುಗಳು ಸ್ಪಂದಿಸಿ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ರು. ಇದು ಶತಮಾನ ಕಂಡಂಥ ಸೊಸೈಟಿ 103ನೇ ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನಡೀತು. ಇದರಲ್ಲಿ ಸರಿಸುಮಾರು 62 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಹಮ್ಮಿಕೊಂಡಿದ್ದು ಮತ್ತು ಹಿರಿಯ ನಾಗರಿಕರಿಗೆ ಇವರು ಪ್ರತಿಯೊಬ್ಬರು ಎಲ್ಲ ಸ್ಪಂದಿಸಿ ಮಾಡಿ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಸಂಸ್ಥೆ ದಿನದಿಂದ ದಿನಕ್ಕೆ ಹೆಚ್ಚಿನ ಲಾಭಾಂಶ ತೊಗೊಂಡು ಭಾಳ ಚೆನ್ನಾಗಿ ನಡೀತಾ ಇದೆ. ಈ ಸಲ ನಾವು ಷೇರು ಡಿವಿಡೆಂಟು ಪ್ರತಿಯೊಬ್ಬರಿಗೂ 20% ಡಿಕ್ಲೇರ್ ಮಾಡಿದ್ದೀವಿ ಸರ್. ಏನೆಲ್ಲ ರೂಪುರೇಷೆಗಳಾಗಿದೆ ಸರ್? ಇದು ಪ್ರತಿಯೊಂದೂ ಷೇರುದಾರರುಗಳು ಎಲ್ಲ ಸ್ಪಂದಿಸಿದ್ದಾರೆ, ಬಂದಿದ್ದಾರೆ. ಎಲ್ಲ ಬಂದು ಅಟೆಂಡ್ ಮಾಡಿ ಪ್ರತಿಯೊಬ್ಬರನ್ನು ಸೈನ್ಗಳು ಹಾಕಿ ಮಾಡಿ ಅವರವರ ಇದಕ್ಕೆ ನಮ್ಮಲ್ಲಿ ಠೇವಣಿಗಳು ಇಟ್ಟಿದ್ದಾರೆ, ಡೆಪಾಸಿಟ್ ಮಾಡಿದ್ದಾರೆ, ಬಾಡಿಗೆ ಬರ್ತಾಯಿದೆ ಮತ್ತು ಈ ಸ್ಟ್ಯಾಂಪಿಂಗ್ ಕಮಿಷನ್ ಇದೆ. ಈ ಥರ ಎಲ್ಲ ನಮ್ಮ ತಂಡದಿಂದ ನಮ್ಮಲ್ಲಿ ಈಗಿನ ಏನು ಆಡಳಿತ ಮಂಡಳಿ ಇದೆ, ನಮ್ಮೆಲ್ಲ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಒಳಗೊಂಡ ಆಡಳಿತ ಮಂಡಳಿ ಭಾಳ ಅಭೂತಪೂರ್ವವಾಗಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ. ನಮ್ಮದು ಶತಮಾನೋತ್ಸವ ಕಂಡ ಸಂಸ್ಥೆ ಆಗಿರೋದ್ರಿಂದ ನೆಕ್ಸ್ಟು ನಾವು ಮುಂದಿನ ವರ್ಷದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು, ನೂತನ ಬಹುಮಹಡಿ ಕಟ್ಟಡ ಕಟ್ಟಬೇಕು ಅನ್ನೋದು ನಮ್ಮ ಆಸೆ ಇದೆ. ಯಾವ ವಿಷಯದಿಂದ ಜಾಸ್ತಿ ಚರ್ಚೆ ಆಯಿತು ಸರ್ ಇವತ್ತು? ಸರ್, ಇದು ಇಂಥ ವಿಚಾರ ಅಂತೇನಿಲ್ಲ. ಸೊಸೈಟಿಲಿ ವಾರ್ಷಿಕ ಮಹಾಸಭೆಯಲ್ಲಿ ಎಲ್ಲ ಆದಾಯ, ಖರ್ಚು, ವೆಚ್ಚ ಪ್ರತಿಯೊಂದರ ವಿಚಾರಗಳೂ ಇದರಲ್ಲಿ ಚರ್ಚೆ ಆಯಿತು ಸರ್. ಕಳೆದ ಬಾರಿ ಅಂಗಡಿಗಳನ್ನು ಖಾಲಿ ಮಾಡಿಸೋ ವಿಚಾರ ಚರ್ಚೆ ಆಗಿತ್ತು ಸರ್. ಅದರದ್ದೆಲ್ಲ ಚರ್ಚೆ ಆಗಿ ಕ್ಲಿಯರ್ ಆಗಿ ಈಗ ಅದನ್ನು ಬಾಕಿಯೆಲ್ಲ ವಸೂಲಿ ಮಾಡಿ 25 ಲಕ್ಷ ರೂಪಾಯಿ ಸರಿಸುಮಾರು ಇತ್ತು, ಅದನ್ನೆಲ್ಲ ವಸೂಲಿ ಮಾಡಿದ್ದೀವಿ. ಷೇರುದಾರರುಗಳಿಗೆ ಪ್ರತಿಯೊಬ್ಬರಿಗೂ 20% ಡಿವಿಡೆಂಟ್ ಕೊಡುವಂಥ ವ್ಯವಸ್ಥೆ ಆಗಿದೆ. ಎಲ್ಲ ನಿರ್ದೇಶಕರುಗಳು ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ಸರ್ ಸಂಸ್ಥೆ. ನೂತನ ಕಟ್ಟಡದ ಗುಡ್ಡು ಈಗ ಅದಕ್ಕೆಲ್ಲ ಪ್ಲಾನಿಂಗ್ ಅಥಾರಿಟಿಯಿಂದ ನಾವು ಅನುಮತಿ ತೊಗೊಬೇಕು. ನಮ್ಮದು ಸಂಸ್ಥೆನ ಯಾವ ಥರ ಏನು ಎತ್ತ ಅಂತಂದ್ಬಿಟ್ಟು AR ಮತ್ತು DR ಆ ಕಡೆಯಿಂದ ಪರ್ಮಿಷನ್ ತೊಗೊಬೇಕು. ರೂಪುರೇಷೆ ಮತ್ತು ವಿನ್ಯಾಸ ನಕ್ಷೆ ಎಲ್ಲ ತಯಾರು ಮಾಡಿ ಮುಂದಿನ ವರ್ಷದಲ್ಲಿ ನಾವು ಮಾಡೋ ಅಂಥದ್ದು ತಯಾರಿ ಮಾಡ್ತಾಯಿದ್ದೀವಿ ಸರ್. ನನ್ನ ಹೆಸರು ಚನ್ನಬಸವರಾಜು, ಅಧ್ಯಕ್ಷರು, ಟೌನ್ ಕೋಆಪರೇಟಿವ್ ಸೊಸೈಟಿ, ನೆಲಮಂಗಲ.